ಬೆಂಗಳೂರು ಮಂಗಳೂರು ನಡುವಿನ ವಂದೇ ಭಾರತ್ ರೈಲು ಸಂಚಾರಕ್ಕೆ ಕಾದು ಕುಳಿತಿದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಸಕಲೇಶಪುರ ಸುಬ್ರಹ್ಮಣ್ಯ ಘಾಟ್ ಮಾರ್ಗದ ವೈದ್ಯುದೀಕರಣ ಪೂರ್ಣಗೊಂಡಿದ್ದು ರೈಲು ಸಂಚಾರಕ್ಕೆ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿದಂತಾಗಿದೆ. ಕರಾವಳಿ ಜನರಿಗೆ ಗುಡ್ ನ್ಯೂಸ್. ವಂದೇ ಭಾರತ್ ಸಂಚಾರಕ್ಕೆ ಬಿಗ್ ರಿಲೀಫ್. ದೇಶದ ಅತ್ಯಂತ ಕಠಿಣ ರೈಲ್ವೆ ಮಾರ್ಗಗಳಲ್ಲಿ ಒಂದಾದ ತಾಂತ್ರಿಕವಾಗಿ ಸವಾಲಿನಿಂದ ಕೂಡಿದ ಸಕಲೇಶಪುರ ಟು ಸುಬ್ರಹ್ಮಣ್ಯ ರೈಲು ಮಾರ್ಗದ 55 ಕಿಲೋಮೀಟರ್ ವಿದ್ಯುದೀಕರಣ ಪೂರ್ಣಗೊಂಡಿದೆ. ಈ ಮೂಲಕ ಬೆಂಗಳೂರು ಮತ್ತು ಮಂಗಳೂರು ನಡುವೆ ವಂದೇ ಭಾರತ್ ರೈಲು ಸಂಚಾರ ಕನಸು ಇದೀಗ ನನಸಾಗುವ ದಿನ ಹತ್ತಿರವಾಗಿದೆ. ಕರಾವಳಿ ಜನರ ಹಲವು ವರ್ಷಗಳ ಬೇಡಿಕೆ ಈಡೇರ್ತಾ ಇದೆ. ಬೆಂಗಳೂರು ಟು ಮಂಗಳೂರು ಕೇವಲ 5 ತಾಸು. ಈ ಮೊದಲು ಬೆಂಗಳೂರಿನಿಂದ ಮಂಗಳೂರಿಗೆ ರೈಲಿನಲ್ಲಿ ಹೋಗಲು 8 ರಿಂದ 10 ತಾಸು ಬೇಕಿತ್ತು. ಆದರೆ ಈಗ ವಂದೇ ಭಾರತ್ ರೈಲು ಸಂಚಾರ ಆರಂಭವಾದರೆ ಕೇವಲ 5 ರಿಂದ 6 ತಾಸಿನಲ್ಲಿ ಮಂಗಳೂರನ್ನ ತಲುಪಬಹುದು. ಜೊತೆಗೆ ರಾಜಧಾನಿ ಬೆಂಗಳೂರು ಟು ಬಂದರು ನಗರಿ ಮಂಗಳೂರು ನಡುವಿನ ಆರ್ಥಿಕ ಮತ್ತು ವಾಣಿಜ್ಯ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಲಿವೆ. ಇನ್ನು ಮಂಗಳೂರು ಬೆಂಗಳೂರು ನಡುವೆ 3 ರೈಲು ಮತ್ತು ಬಿಜಾಪುರ ಮಂಗಳೂರು ನಡುವೆ 1 ರೈಲು ಸಂಚರಿಸ್ತಾ ಇದ್ದು, ವಂದೇ ಭಾರತ್ ಕಾರಣಕ್ಕೆ ಈ ರೈಲುಗಳ ಓಡಾಟಕ್ಕೆ ತೊಂದರೆಯಾಗಬಾರದು ಅಂತ ಜನರು ಆಗ್ರಹಿಸಿದ್ದಾರೆ. ವಂದೇ ಭಾರತ್ ಅನ್ನು ಓಡಿಸುವ ಮೊದಲು ಸಮಯ ನಿಗದಿಪಡಿಸುವಾಗ ಮಂಗಳೂರಿಗೆ ಬೆಳಿಗ್ಗೆ ಬರುತ್ತಿರುವಂತಹ 4 ರೈಲುಗಳ ಸಮಯದಲ್ಲಿ ವ್ಯತ್ಯಾಸ ಆಗಬಾರದು. ಬೆಂಗಳೂರಿನಿಂದ ಮಂಗಳೂರಿಗೆ ಗೋಮಟೇಶ್ವರ, ಮುರುಡೇಶ್ವರ, ಕಣ್ಣೂರು 3 ರೈಲುಗಳು ಬೆಂಗಳೂರಿನಿಂದ, 1 ಬಿಜಾಪುರದಿಂದ ಮಂಗಳೂರಿಗೆ. ಈ ರೈಲುಗಳ ವ್ಯತ್ಯಾಸ ಆಗದಾಗೆ ಸಮಯ ನಿಗದಿಪಡಿಸುವುದನ್ನು ನಾವು ಸ್ವಾಗತಿಸುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಪತ್ರವನ್ನು ಬರೆದು ಮಂಗಳೂರು ಟು ಬೆಂಗಳೂರು ನಡುವೆ ದಿನಕ್ಕೆ 3 ವಂದೇ ಭಾರತ್ ರೈಲುಗಳನ್ನು ಆರಂಭಿಸುವಂತೆ ಈಗಾಗಲೇ ಮನವಿ ಮಾಡಿದ್ದಾರೆ. ಆದಷ್ಟು ಬೇಗ ಮಂಗಳೂರು ಟು ಬೆಂಗಳೂರು ನಡುವೆ ವಂದೇ ಭಾರತ್ ರೈಲು ಓಡಾಡಲಿ ಅಂತ ಯಾತ್ರಿಕರು ಭಾವಿಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬೆಂಗಳೂರು ಮಂಗಳೂರು ನಡುವಿನ ವಂದೇ ಭಾರತ್ ರೈಲು ಸಂಚಾರಕ್ಕೆ ಕಾದು ಕುಳಿತಿದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಸಕಲೇಶಪುರ ಸುಬ್ರಹ್ಮಣ್ಯ ಘಾಟ್ ಮಾರ್ಗದ ವೈದ್ಯುದೀಕರಣ ಪೂರ್ಣಗೊಂಡಿದ್ದು ರೈಲು ಸಂಚಾರಕ್ಕೆ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿದಂತಾಗಿದೆ. ಕರಾವಳಿ ಜನರಿಗೆ ಗುಡ್ ನ್ಯೂಸ್. ವಂದೇ ಭಾರತ್ ಸಂಚಾರಕ್ಕೆ ಬಿಗ್ ರಿಲೀಫ್. ದೇಶದ ಅತ್ಯಂತ ಕಠಿಣ ರೈಲ್ವೆ ಮಾರ್ಗಗಳಲ್ಲಿ ಒಂದಾದ ತಾಂತ್ರಿಕವಾಗಿ ಸವಾಲಿನಿಂದ ಕೂಡಿದ ಸಕಲೇಶಪುರ ಟು ಸುಬ್ರಹ್ಮಣ್ಯ ರೈಲು ಮಾರ್ಗದ 55 ಕಿಲೋಮೀಟರ್ ವಿದ್ಯುದೀಕರಣ ಪೂರ್ಣಗೊಂಡಿದೆ. ಈ ಮೂಲಕ ಬೆಂಗಳೂರು ಮತ್ತು ಮಂಗಳೂರು ನಡುವೆ ವಂದೇ ಭಾರತ್ ರೈಲು ಸಂಚಾರ ಕನಸು ಇದೀಗ ನನಸಾಗುವ ದಿನ ಹತ್ತಿರವಾಗಿದೆ. ಕರಾವಳಿ ಜನರ ಹಲವು ವರ್ಷಗಳ ಬೇಡಿಕೆ ಈಡೇರ್ತಾ ಇದೆ. ಬೆಂಗಳೂರು ಟು ಮಂಗಳೂರು ಕೇವಲ 5 ತಾಸು. ಈ ಮೊದಲು ಬೆಂಗಳೂರಿನಿಂದ ಮಂಗಳೂರಿಗೆ ರೈಲಿನಲ್ಲಿ ಹೋಗಲು 8 ರಿಂದ 10 ತಾಸು ಬೇಕಿತ್ತು. ಆದರೆ ಈಗ ವಂದೇ ಭಾರತ್ ರೈಲು ಸಂಚಾರ ಆರಂಭವಾದರೆ ಕೇವಲ 5 ರಿಂದ 6 ತಾಸಿನಲ್ಲಿ ಮಂಗಳೂರನ್ನ ತಲುಪಬಹುದು. ಜೊತೆಗೆ ರಾಜಧಾನಿ ಬೆಂಗಳೂರು ಟು ಬಂದರು ನಗರಿ ಮಂಗಳೂರು ನಡುವಿನ ಆರ್ಥಿಕ ಮತ್ತು ವಾಣಿಜ್ಯ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಲಿವೆ. ಇನ್ನು ಮಂಗಳೂರು ಬೆಂಗಳೂರು ನಡುವೆ 3 ರೈಲು ಮತ್ತು ಬಿಜಾಪುರ ಮಂಗಳೂರು ನಡುವೆ 1 ರೈಲು ಸಂಚರಿಸ್ತಾ ಇದ್ದು, ವಂದೇ ಭಾರತ್ ಕಾರಣಕ್ಕೆ ಈ ರೈಲುಗಳ ಓಡಾಟಕ್ಕೆ ತೊಂದರೆಯಾಗಬಾರದು ಅಂತ ಜನರು ಆಗ್ರಹಿಸಿದ್ದಾರೆ. ವಂದೇ ಭಾರತ್ ಅನ್ನು ಓಡಿಸುವ ಮೊದಲು ಸಮಯ ನಿಗದಿಪಡಿಸುವಾಗ ಮಂಗಳೂರಿಗೆ ಬೆಳಿಗ್ಗೆ ಬರುತ್ತಿರುವಂತಹ 4 ರೈಲುಗಳ ಸಮಯದಲ್ಲಿ ವ್ಯತ್ಯಾಸ ಆಗಬಾರದು. ಬೆಂಗಳೂರಿನಿಂದ ಮಂಗಳೂರಿಗೆ ಗೋಮಟೇಶ್ವರ, ಮುರುಡೇಶ್ವರ, ಕಣ್ಣೂರು 3 ರೈಲುಗಳು ಬೆಂಗಳೂರಿನಿಂದ, 1 ಬಿಜಾಪುರದಿಂದ ಮಂಗಳೂರಿಗೆ. ಈ ರೈಲುಗಳ ವ್ಯತ್ಯಾಸ ಆಗದಾಗೆ ಸಮಯ ನಿಗದಿಪಡಿಸುವುದನ್ನು ನಾವು ಸ್ವಾಗತಿಸುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಪತ್ರವನ್ನು ಬರೆದು ಮಂಗಳೂರು ಟು ಬೆಂಗಳೂರು ನಡುವೆ ದಿನಕ್ಕೆ 3 ವಂದೇ ಭಾರತ್ ರೈಲುಗಳನ್ನು ಆರಂಭಿಸುವಂತೆ ಈಗಾಗಲೇ ಮನವಿ ಮಾಡಿದ್ದಾರೆ. ಆದಷ್ಟು ಬೇಗ ಮಂಗಳೂರು ಟು ಬೆಂಗಳೂರು ನಡುವೆ ವಂದೇ ಭಾರತ್ ರೈಲು ಓಡಾಡಲಿ ಅಂತ ಯಾತ್ರಿಕರು ಭಾವಿಸುತ್ತಿದ್ದಾರೆ.
ಪರ್ಸನ್ ದಿವಾಕರ್ ಪದ್ಮಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬೆಂಗಳೂರು ಮಂಗಳೂರು ನಡುವಿನ ವಂದೇ ಭಾರತ್ ರೈಲು ಸಂಚಾರಕ್ಕೆ ಕಾದು ಕುಳಿತಿದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಸಕಲೇಶಪುರ ಸುಬ್ರಹ್ಮಣ್ಯ ಘಾಟ್ ಮಾರ್ಗದ ವೈದ್ಯುದೀಕರಣ ಪೂರ್ಣಗೊಂಡಿದ್ದು ರೈಲು ಸಂಚಾರಕ್ಕೆ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿದಂತಾಗಿದೆ. ಕರಾವಳಿ ಜನರಿಗೆ ಗುಡ್ ನ್ಯೂಸ್. ವಂದೇ ಭಾರತ್ ಸಂಚಾರಕ್ಕೆ ಬಿಗ್ ರಿಲೀಫ್. ದೇಶದ ಅತ್ಯಂತ ಕಠಿಣ ರೈಲ್ವೆ ಮಾರ್ಗಗಳಲ್ಲಿ ಒಂದಾದ ತಾಂತ್ರಿಕವಾಗಿ ಸವಾಲಿನಿಂದ ಕೂಡಿದ ಸಕಲೇಶಪುರ ಟು ಸುಬ್ರಹ್ಮಣ್ಯ ರೈಲು ಮಾರ್ಗದ 55 ಕಿಲೋಮೀಟರ್ ವಿದ್ಯುದೀಕರಣ ಪೂರ್ಣಗೊಂಡಿದೆ. ಈ ಮೂಲಕ ಬೆಂಗಳೂರು ಮತ್ತು ಮಂಗಳೂರು ನಡುವೆ ವಂದೇ ಭಾರತ್ ರೈಲು ಸಂಚಾರ ಕನಸು ಇದೀಗ ನನಸಾಗುವ ದಿನ ಹತ್ತಿರವಾಗಿದೆ. ಕರಾವಳಿ ಜನರ ಹಲವು ವರ್ಷಗಳ ಬೇಡಿಕೆ ಈಡೇರ್ತಾ ಇದೆ. ಬೆಂಗಳೂರು ಟು ಮಂಗಳೂರು ಕೇವಲ 5 ತಾಸು. ಈ ಮೊದಲು ಬೆಂಗಳೂರಿನಿಂದ ಮಂಗಳೂರಿಗೆ ರೈಲಿನಲ್ಲಿ ಹೋಗಲು 8 ರಿಂದ 10 ತಾಸು ಬೇಕಿತ್ತು. ಆದರೆ ಈಗ ವಂದೇ ಭಾರತ್ ರೈಲು ಸಂಚಾರ ಆರಂಭವಾದರೆ ಕೇವಲ 5 ರಿಂದ 6 ತಾಸಿನಲ್ಲಿ ಮಂಗಳೂರನ್ನು ತಲುಪಬಹುದು. ಜೊತೆಗೆ ರಾಜಧಾನಿ ಬೆಂಗಳೂರು ಟು ಬಂದರು ನಗರಿ ಮಂಗಳೂರು ನಡುವಿನ ಆರ್ಥಿಕ ಮತ್ತು ವಾಣಿಜ್ಯ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಲಿವೆ. ಇನ್ನು ಮಂಗಳೂರು ಬೆಂಗಳೂರು ನಡುವೆ 3 ರೈಲು ಮತ್ತು ಬಿಜಾಪುರ ಮಂಗಳೂರು ನಡುವೆ 1 ರೈಲು ಸಂಚರಿಸ್ತಾ ಇದ್ದು, ವಂದೇ ಭಾರತ್ ಕಾರಣಕ್ಕೆ ಈ ರೈಲುಗಳ ಓಡಾಟಕ್ಕೆ ತೊಂದರೆಯಾಗಬಾರದು ಅಂತ ಜನರು ಆಗ್ರಹಿಸಿದ್ದಾರೆ. ವಂದೇ ಭಾರತ್ ಅನ್ನು ಓಡಿಸುವ ಮೊದಲು ಸಮಯ ನಿಗದಿಪಡಿಸುವಾಗ ಮಂಗಳೂರಿಗೆ ಬೆಳಿಗ್ಗೆ ಬರುತ್ತಿರುವಂತಹ 4 ರೈಲುಗಳ ಸಮಯದಲ್ಲಿ ವ್ಯತ್ಯಾಸ ಆಗಬಾರದು. ಬೆಂಗಳೂರಿನಿಂದ ಮಂಗಳೂರಿಗೆ ಗೋಮಟೇಶ್ವರ, ಮುರುಡೇಶ್ವರ, ಕಣ್ಣೂರು 3 ರೈಲುಗಳು ಬೆಂಗಳೂರಿನಿಂದ, 1 ಬಿಜಾಪುರದಿಂದ ಮಂಗಳೂರಿಗೆ. ಈ ರೈಲುಗಳು ವ್ಯತ್ಯಾಸ ಆಗದಾಗೆ ಸಮಯ ನಿಗದಿಪಡಿಸುವುದನ್ನು ನಾವು ಸ್ವಾಗತಿಸುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಪತ್ರವನ್ನು ಬರೆದು ಮಂಗಳೂರು ಟು ಬೆಂಗಳೂರು ನಡುವೆ ದಿನಕ್ಕೆ 3 ವಂದೇ ಭಾರತ್ ರೈಲುಗಳನ್ನು ಆರಂಭಿಸುವಂತೆ ಈಗಾಗಲೇ ಮನವಿ ಮಾಡಿದ್ದಾರೆ. ಆದಷ್ಟು ಬೇಗ ಮಂಗಳೂರು ಟು ಬೆಂಗಳೂರು ನಡುವೆ ವಂದೇ ಭಾರತ್ ರೈಲು ಓಡಾಡಲಿ ಅಂತ ಯಾತ್ರಿಕರು ಭಾವಿಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬೆಂಗಳೂರು ಮಂಗಳೂರು ನಡುವಿನ ವಂದೇ ಭಾರತ್ ರೈಲು ಸಂಚಾರಕ್ಕೆ ಕಾದು ಕುಳಿತಿದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಸಕಲೇಶಪುರ ಸುಬ್ರಹ್ಮಣ್ಯ ಘಾಟ್ ಮಾರ್ಗದ ವೈದ್ಯುದೀಕರಣ ಪೂರ್ಣಗೊಂಡಿದ್ದು ರೈಲು ಸಂಚಾರಕ್ಕೆ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿದಂತಾಗಿದೆ. ಕರಾವಳಿ ಜನರಿಗೆ ಗುಡ್ ನ್ಯೂಸ್. ವಂದೇ ಭಾರತ್ ಸಂಚಾರಕ್ಕೆ ಬಿಗ್ ರಿಲೀಫ್. ದೇಶದ ಅತ್ಯಂತ ಕಠಿಣ ರೈಲ್ವೆ ಮಾರ್ಗಗಳಲ್ಲಿ ಒಂದಾದ ತಾಂತ್ರಿಕವಾಗಿ ಸವಾಲಿನಿಂದ ಕೂಡಿದ ಸಕಲೇಶಪುರ ಟು ಸುಬ್ರಹ್ಮಣ್ಯ ರೈಲು ಮಾರ್ಗದ 55 ಕಿಲೋಮೀಟರ್ ವಿದ್ಯುದೀಕರಣ ಪೂರ್ಣಗೊಂಡಿದೆ. ಈ ಮೂಲಕ ಬೆಂಗಳೂರು ಮತ್ತು ಮಂಗಳೂರು ನಡುವೆ ವಂದೇ ಭಾರತ್ ರೈಲು ಸಂಚಾರ ಕನಸು ಇದೀಗ ನನಸಾಗುವ ದಿನ ಹತ್ತಿರವಾಗಿದೆ. ಕರಾವಳಿ ಜನರ ಹಲವು ವರ್ಷಗಳ ಬೇಡಿಕೆ ಈಡೇರ್ತಾ ಇದೆ. ಬೆಂಗಳೂರು ಟು ಮಂಗಳೂರು ಕೇವಲ 5 ತಾಸು. ಈ ಮೊದಲು ಬೆಂಗಳೂರಿನಿಂದ ಮಂಗಳೂರಿಗೆ ರೈಲಿನಲ್ಲಿ ಹೋಗಲು 8 ರಿಂದ 10 ತಾಸು ಬೇಕಿತ್ತು. ಆದರೆ ಈಗ ವಂದೇ ಭಾರತ್ ರೈಲು ಸಂಚಾರ ಆರಂಭವಾದರೆ ಕೇವಲ 5 ರಿಂದ 6 ತಾಸಿನಲ್ಲಿ ಮಂಗಳೂರನ್ನು ತಲುಪಬಹುದು. ಜೊತೆಗೆ ರಾಜಧಾನಿ ಬೆಂಗಳೂರು ಟು ಬಂದರು ನಗರಿ ಮಂಗಳೂರು ನಡುವಿನ ಆರ್ಥಿಕ ಮತ್ತು ವಾಣಿಜ್ಯ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಲಿವೆ.